ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಹೋರಾಟ ತೀವ್ರಗೊಂಡಿದೆ. ತುಮಕೂರು ಜಿಲ್ಲೆಯ ಜನರ ವಿರೋಧವನ್ನ ಕಟ್ಟಿಕೊಂಡು ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದವರಂತೆ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ತುಮಕೂರು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಲ್ಪತರು ನಾಡಲ್ಲಿ ಹೇಮಾವತಿ ರೋಷಾಗ್ನಿ ಯಾವ ಮಟ್ಟಿಗೆ ಹತ್ತಿದೆ ಅಂದರೆ, ಶನಿವಾರ ನಿಷೇಧಾಜ್ಞೆ ಧಿಕ್ಕರಿಸಿ ಸಾವಿರಾರು ರೈತರು ಕಾಮಗಾರಿ ನಡೀತಾ ಇರೋ ಸ್ಥಳಕ್ಕೆ ನುಗ್ಗಿದ್ರು. ಹೋರಾಟ ಹೇಗಿತ್ತು, ಏನಿದು ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ಮತ್ತು ಅದಕ್ಕೆ ಯಾಕೆ ವಿರೋಧ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲು ಏನಿದು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆ ಅಂತ ನೋಡೋಣ. ಹಾಸನ ಜಿಲ್ಲೆಯ ಗೋರೂರು ಜಲಾಶಯದಿಂದ ಹೇಮಾವತಿ ನೀರನ್ನ ಬೃಹತ್ ಕೆನಾಲ್ ಮೂಲಕ ತುಮಕೂರು ಜಿಲ್ಲೆಯ ಬೇರೆ ಬೇರೆ ಭಾಗಕ್ಕೆ ತಲುಪಿಸುವ ಯೋಜನೆ ಇದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಯೋಜನೆ ಮೂಲಕ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆ ಅರ್ಥಾತ್ ಈ ಹಿಂದಿನ ರಾಮನಗರ ಜಿಲ್ಲೆಯ ಮಾಗಡಿಯ ಶ್ರೀರಂಗ ಏತ ನೀರಾವರಿ ಯೋಜನೆಗೆ ಹೇಮಾವತಿ ನೀರನ್ನ ತೆಗೆದುಕೊಂಡು ಹೋಗಲು ಯೋಚಿಸಿದ್ದಾರೆ. ಹೀಗಾದ್ರೆ ತುಮಕೂರಿಗೆ ನೀರಿನ ಸಮಸ್ಯೆಯಾಗುತ್ತೆ. ಮುಖ್ಯವಾಗಿ ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ತಿಪಟೂರು ಭಾಗಕ್ಕೆ ದೊಡ್ಡ ಪ್ರಮಾಣದ ನಷ್ಟವಾಗಲಿದೆ. ರೈತರಿಗೆ ಅನ್ಯಾಯವಾಗಲಿದೆ ಅಂತ ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತರು ಯೋಜನೆಗೆ ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಲಿ ಇರುವ ನಾಲೆಯಲ್ಲಿ ನೀರು ಹರಿದಿದೆ, ಅದೇ ನಾಲೆಯಲ್ಲಿ ಕುಣಿಗಲ್ಗೂ ನೀರು ಹೋಗುತ್ತೆ. ಎಕ್ಸ್‌ಪ್ರೆಸ್ ಕೆನಾಲ್ ಯಾಕೆ? ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಕುಣಿಗಲ್ಗೆ ಮಾತ್ರ ನೀರು ತೆಗೆದುಕೊಂಡು ಹೋದ್ರೆ ತೊಂದರೆ ಇಲ್ಲ, ಆದರೆ ಮಾಗಡಿಗೆ ಹಂಚಿಕೆಯಾಗದ ನೀರನ್ನ ತೆಗೆದುಕೊಂಡು ಹೋಗಲು ಬಿಡೋದಿಲ್ಲ ಅಂತ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಈ ಬಗ್ಗೆ ಸರ್ವ ಪಕ್ಷಗಳ ಸಭೆ ಕರೆದು ಸಭೆ ಮಾಡಿ ಜನಪ್ರತಿನಿಧಿಗಳು ರೈತರ ಜೊತೆ ಮಾತನಾಡಿ ಗೊಂದಲ ಬಗೆಹರಿಸಿಕೊಳ್ಳೋ ಬದಲು ಪೊಲೀಸ್ ಫೋರ್ಸ್ ಬಳಸಿ ಆಗಾಗ ಅಲ್ಲಲ್ಲಿ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದೆ. ಇದು ಸಹಜವಾಗಿ ಹೋರಾಟದ ಕಿಚ್ಚನ್ನ ಹೆಚ್ಚು ಮಾಡ್ತಿದೆ. ಇದೀಗ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಗುಬ್ಬಿ ತಾಲೂಕಿನ ಸುಂಕಾಪುರ, ಡಿರಾಂಪುರದಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಿ ಕಾಮಗಾರಿ ಶುರು ಮಾಡಲಾಗಿದೆ. ಇದು ಹೋರಾಟಗಾರರನ್ನ ಕೆರಳಿಸಿದೆ. ಶನಿವಾರ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮೊದಲೇ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರಂತೆ. ಕಾಮಗಾರಿ ನಡೀತಾ ಇರೋ ಸ್ಥಳದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಅಂದ್ರೆ 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು. ಆದರೆ ಪ್ರತಿಭಟನಾಕಾರರು ಅದನ್ನ ಧಿಕ್ಕರಿಸಿ ಬೃಹತ್ ಹೋರಾಟ ಮಾಡಿ ಗೆದ್ದಿದ್ದಾರೆ. ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ್ದಾರೆ. ಸದ್ಯ ಕಾಮಗಾರಿ ಸ್ಥಗಿತಗೊಂಡಿದೆ. ನಿಟ್ಟೂರಿನ ಆಂಜನೇಯ ಸ್ವಾಮಿ ದೇವಾಲಯದಿಂದ ಸುಂಕಾಪುರ, ಡಿರಾಂಪುರದ ಕಡೆಗೆ ಸಾವಿರಾರು ರೈತರು ಪಾದಯಾತ್ರೆ ನಡೆಸಿದ್ರು. ಈ ವೇಳೆ ಪೊಲೀಸರು ಆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಮಾಡಿ ಬಸ್ ಹತ್ತಿಸಿದ್ರು. ಆ ವೇಳೆ ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಬೆಳ್ಳಾವಿಯ ಕಾರದ ಮಠದ ಶ್ರೀ ವೀರಬಸವ ಸ್ವಾಮೀಜಿ, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ, ತೆವಡೆಹಳ್ಳಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ ಬಸ್ ತಡೆದ್ರು. ಬಸ್ ಟೈರ್ಗಳ ಗಾಳಿ ತೆಗೆದು ಬಸ್ ಹತ್ತಿ ಹೋರಾಟಗಾರರನ್ನ ಕೆಳಗಿಳಿಸಿದ್ರು. ಹೋರಾಟ ಮತ್ತಷ್ಟು ಬಿಗಿಯಾಯಿತು. ಪಾದಯಾತ್ರೆಗೆ ಪೊಲೀಸರು ಅವಕಾಶ ಕೊಡಲೇಬೇಕಾದ ಸ್ಥಿತಿ ಬಂತು. ಮಾರ್ಗ ಮಧ್ಯೆ ಬೇರೆ ಬೇರೆ ಕಡೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ಸುಂಕಾಪುರ, ಡಿರಾಂಪುರಕ್ಕೆ ಬ್ಯಾರಿಕೇಡ್ ತಳ್ಳಾಡಿ ಪೊಲೀಸ್ ಸರ್ಪಗಾವಲು ನಿಷೇಧಾಜ್ಞೆ ಲೆಕ್ಕಿಸದೆ ನುಗ್ಗಿದ್ರು. ನಂತರ ಕಾಲುವೆಗೆ ಬೃಹತ್ ಪೈಪ್ಗಳನ್ನು ನೂಕಿದ್ರು. ಈ ವೇಳೆ ತುಮಕೂರು ಎಸ್ಪಿ ಕೆವಿ ಅಶೋಕ್ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಮುಂದಾದಾಗ ಕಲ್ಲು ತೂರಾಟವೂ ನಡೆದು ಅವರ ಬಲಗೈಗೆ ಪೆಟ್ಟಾಯಿತು. ಹೆಚ್ಚು ಕಮ್ಮಿ ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಶಾಸಕರಾದ ಬಿ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ, ಮುಖಂಡರಾದ ಕೆಟಿ ಶಾಂತಕುಮಾರ್, ಎಸ್ಡಿ ದಿಲೀಪ್ ಕುಮಾರ್, ಎಸ್ಪಿ ಚಿದಾನಂದ್, ಎ ಗೋವಿಂದರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು. ಮೊದಲೇ ಹೇಳಿದಂತೆ ಅನೇಕ ಸ್ವಾಮೀಜಿಗಳ ಸಾಥ್ ಕೂಡ ಹೋರಾಟಕ್ಕೆ ಸಿಕ್ಕಿದೆ. ಇನ್ನು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ಗೆ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರು, ಗುಬ್ಬಿ ಶಾಸಕರು, ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರ ವಿರೋಧ ಕೂಡ ವ್ಯಕ್ತವಾಗಿದೆ.
ಆದರೆ ಪ್ರತಿಭಟನೆ ಬಗ್ಗೆ ಬೆಂಗಳೂರಲ್ಲಿ ಮೀಡಿಯಾದವರಿಗೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾಂತ್ರಿಕ ಸಮಿತಿ ಸಭೆ ತೊಂದರೆ ಇಲ್ಲ ಅಂದಿದ್ದಕ್ಕೆ ಕಾಮಗಾರಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 40% ಕಾಮಗಾರಿ ಮುಗಿದಿದೆ, ಅದನ್ನ ಕೈಬಿಡೋ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್‌ಪ್ರೆಸ್ ಕೆನಾಲ್ ವಿಚಾರವಾಗಿ ಸಮಸ್ಯೆ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಬಗೆಹರಿಸುವಂತೆ ಸೂಚಿಸಿರುವುದಾಗಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಸರ್ಕಾರದ ಜೊತೆ ಮಾತಾಡುವುದಾಗಿ ಭರವಸೆ ಕೊಟ್ಟಿರೋದ್ರಿಂದ ಸದ್ಯ ಪ್ರತಿಭಟನೆ ತಣ್ಣಗಾಗಿದೆ. ಹೋರಾಟಗಾರರು 1 ತಿಂಗಳ ಗಡುವು ನೀಡಿದ್ದಾರೆ. ಕಾಮಗಾರಿ ಕೂಡ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ.